ಶೋಧೀರ್ಯಂ ಭಯತ್ವಂ ರೋಗತಂ ಜಾಡ್ಯಂ ವಕ್ಪಟತ್ವಂ ಚ ಹನುಮತ್ ಸ್ಮರಣಾತ್ ಶಂಕರೀಪುರ. ಶಂಕರೀಪುರ ಅಂದ್ರೆ ಯಾವ ತಾಲೂಕಿದು? ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆ ಅಲ್ವಾ? ಸರಿ, ಇಲ್ಲಿ ಏನಪ್ಪ ನಿನ್ನ ಹೆಸರು? ಮಗನಾ? ನೋಡ್ಬೇಡ, ಅಲ್ಲೇ ನೋಡೋಣ ಫಸ್ಟ್. ಓಕೆ, ರೋಡ್ ಅಲ್ವಾ ಇದು? ರಾಜಕೀಯ ಏನಾದ್ರು ಮಾಡ್ತಾರೆ? ಅಧಿಕಾರ ಸಿಕ್ಕಿದ್ಯಾ? ಹಿಂದೆ ಅಲ್ಲ, ಅಧಿಕಾರ ಸಿಕ್ಕಿದೆ ಒಟ್ಟು ಅಂದೆ. ಒಳ್ಳೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ನನಗೆ ಒಳ್ಳೆ ಅಭಿಪ್ರಾಯ ಇಲ್ಲಿ. ಅರ್ಥ ಆಯ್ತಾ? ಇಲ್ಲೇನು ಸಣ್ಣ ಮನುಷ್ಯರಲ್ಲ, ಇಲ್ಲೇನೆ ದೊಡ್ಡದಾಗಿ ನಡೀತಾ ಇದು. ಬಟ್ ಆದ್ರೆ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಏನಾಗಿದೆ? ಅದೆಲ್ಲ ಜಾಗ ನಮ್ದೇನಾ? ಹೇಳ್ತೀನಿ. ಕಾಂಪೌಂಡ್ ಜಾಗ ಮುಗೀತು. ಶೀಟ್ ಯಾವಾಗ ಹಾಕ್ಸಿದ್ರಿ? 1.5 ವರ್ಷ ಆಯ್ತು. ಮುಂದೆ ಎಷ್ಟು ಜಾಗ ಇದೆ ನಮ್ಗೆ? ಆ ಕಡೆ ಬಾಳ ಐತೆ. ಓಕೆ, ಏನಪ್ಪಾ ಅಧಿಕಾರ ಸಿಗಂತ ಮನ್ರಿ ಇದು. ಒಳ್ಳೆ ಮನೆ ಇದು. ದೊಡ್ಡದಾಗಿ ಅಲ್ಲಲ್ಲ, ನಾವು ಮಾಡ್ಕೊಂಡಿರೋ ಕೆಲವು ತಪ್ಪುಗಳಿಂದ ತೊಂದರೆ ಆಗ್ತಾ ಇರುತ್ತೆ ಅಷ್ಟೇ. ಅಲ್ವಾ? ಮತ್ತೆ ಇದು ಎಷ್ಟಾಗಿದೆ ಜಾಗ ನಮ್ದು? 5 ಫುಟ್ ಇದೆ ಜಾಗ ನಮ್ದು. ಆಯ್ತಾಯ್ತು, ಸಂತೋಷ. ಸೂರ್ಯ ಈ ಕಡೆ ನೋಡಿ ನಿಮ್ಗೆ. ಇದೇನಿದು? ಏನ್ ಮಾಡ್ಕೊಂಡಿದ್ದೀರಿ? ವೀರಪ್ಪರ ಅಲ್ವಾ ನೀವು? ಅದೇನ್ ಮಾಡ್ಕೊಂಡಿದ್ರ? ಸ್ಟೋರ್ ಮಾಡ್ಕೊಂಡಿದ್ದೀರಾ? ರೂಮ್ ಮಾಡ್ಕೊಂಡಿದ್ದೀರಾ? ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ. ಏನ್ಮ ಚೆನ್ನಾಗಿದ್ರಮ್ಮ? ಇದೇನಿದು? ದನ ಮನೆ ಮಾಡ್ಕೊಂಡಿದ್ದೀರಿ? ಅಲ್ಲಿಂದ ತೆಗೆದು ಯಾರ ಬೇಡ ಹಂಗಾಗತಿ ಇದನ್ ಬಿಟ್ಟು ಕ್ಯಾನ್ಸಲ್ ಮಾಡಿರಿ. ಅಲ್ಲಿ ಹೋದ್ರಿ, ಇಲ್ಲೊಂದ್ ಬಾಗ್ ಇತ್ತರಿ, ಇದೊಂದ್ ಬಾಗಡ ಮುಟ್ಟಿದ್ರಿ, ಖುಷಿ ಇತ್ತು. ಮತ್ ಬಾಗಡ ಎತ್ತಿ ಖುಷಿ ಮಾಡ್ಕೊಂಡ್ರಿ. ಕಳ್ಕೊಳ್ತೀರಿ? ಏನಿಲ್ಲ, ಜೀರೋ ಎಲ್ಲ ಕಳ್ಕೊಳ್ತಾ ಹೋಗ್ತೀವಿ. ಎಲ್ಲ ಜೀರೋನಲ್ವಮ್ಮ? ಏನ್ ಮಾಡಿದ್ರು ಸಾಲನೆ. ಅಷ್ಟು ಬಿಟ್ರೆ ಯಾವ್ದೂನು ಏನು ಸುಖ ಆಗ್ತಾ ಇಲ್ಲ. ಹೆಣ್ಮಕ್ಳಂತೂ ನೆಮ್ಮದಿಗಿಲ್ಲ ಬಿಡೆ ಅಮ್ಮ. ಆರೋಗ್ಯನು ಮಕ್ಳು ಎಷ್ಟು ಜನ ಹೆಣ್ಮಕ್ಳು? ಒಬ್ಳ. ಆಯಮ್ಗೂ ಆರೋಗ್ಯ ತೊಂದ್ರೆ ಆಗುತ್ತೆ ನೋಡಿ ಮತ್ತೆ. ಆಯಮ್ಗೂ ಅಂತ ಆರೋಗ್ಯ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸರಿನಾ? ಅವ್ರಿಗೆ ಎಂತ ಆರೋಗ್ಯ ಸಮಸ್ಯೆ ಅಂತಂದ್ರೆ ಅದು ನಾನು ನಿಮ್ಗೆ ಎದುರಿಸ್ದಂಗ ಆಗಬಾರ್ದು. ಯಾವಾಗ್ಲೂ ನಾನು ಇರೋದನ್ನ ಹೇಳ್ಬೇಕು. ಹೇಳಿದಾಗ ನೀವು ಮಾಡ್ಕೊಳ್ತೀರ. ಹೇಳಿದಾಗ ಮಾತ್ರ ನೀವು ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗಂಭೀರವಾಗಿ ತಗೊಂಡು ಮಾಡ್ಕೊಳ್ತೀರ ಅನ್ನೋದು ಬಿಟ್ರೆ ಇಲ್ಲಿ ನಿಮಗೇನೋ ಎದುರಿಸ್ಬೇಕು ಅಲ್ಲಮ್ಮ. ನಿಮ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ಅದು, ಅಲ್ವಾ? ನಿಮ್ಗೆ ಎಲ್ಲ ಚೆನ್ನಾಗಿದ್ರಿ ಅವ್ರೆ, ಫಸ್ಟ್ ಕ್ಲಾಸ್ ವೀರಪ್ಪರೇ, ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ನನ್ ಗಂಟೆನ ಹೋಗ್ಬೇಕಾಗಿದೆ ನನಗೆ. ಆದ್ರೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಾಗ ನಿಮಗ್ ನನ್ನಿಂದ ಕೆಟ್ಟದಾಗಿದ್ರೆ ಒಳ್ಳೇದಾಗಿದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಆಗ್ಬಾರ್ದು, ಅಲ್ವಾ? ದೇವ್ರು ಊಟ ಕೊಡ್ತಾನೆ. ಅರ್ಥ ಆಯ್ತಾ? ಒಂದು ಈ ದನಕ್ಕೆ ಅಲ್ವಾ ಇದು? ಕೆಲಸ ಮಾಡಿ. ಈಗ ಇದು ನಾವು ಬಳಸ್ಬೇಕು ಈ ಮನೆಯಿಂದ ಅಂತ ಅಂದ್ರೆ ನೆನ್ಪಿಟ್ಕೊಂಡ್ಬಿಡಿ. ಹಿಂಗೆ ಇರ್ಬೇಕಂದ್ರೆ ಆ ಮನೆ ನಿಂತ್ಕೊಂಡತ್ತಲ್ಲ ಅವರು, ಅದ್ರ ಲೆವೆಲ್ಗೆ ಆ ರೂಮ್ ಇದೆಯಲ್ಲ, ಇದು ಅದ್ರ ಲೆವೆಲ್ಗೆ ಆ ರೂಮ್ ಇದೆ. ಇದನ್ನ ಪೂರ್ತಿ ಈ ಹೈಟ್ ಮಾಡ್ಕೋಬೇಕು. ಮಣ್ಣು ಹಾಕೊಳ್ಳಿ ಸಾಕು. ನಾನು ಹೇಳೋದು
ಅದು ಇವು ಎಲ್ಲ ಕೊಡ್ಯಾಕತ್ತಿದ್ರಿ ಹಾರಿ ಹುಳದ ಮಾಡ್ಬೇಕು ಹಾ ಮಾಡ್ಕೋಬಹುದು, ಒಂದು ತಪ್ಪೇನಿಲ್ಲ. ವಿಚಾರ ಹಾ ಬಂತು ಮಾಡ್ಕೋಬಹುದು, ತಪ್ಪೇನಿಲ್ಲ. ಅದಕ್ಕೆ ನಿಮ್ಮ ಒಂದ್ಸಲ ಕರೆದ ಕೇಳ್ಕೊಂಡು ಹಾ ತಿರ್ಗಾ ಇದೇನಾಗತ್ತಂದ್ರೆ ಇಲ್ಲಿ ಓಡಾಡಕ್ಕೂ ಬರೋದೇ ಇಲ್ಲ. ಇಲ್ಲಿ ಓಡಾಡ್ದಾಗ ಏನಾಗುತ್ತೆ ಅಂತಂದ್ರೆ ಕಿತ್ತಾಟಗಳು, ಜಗಳಗಳು, ಗಲಾಟೆ, ಗದ್ದಗಳು ಬರೀ ಅವೇ ಹೆಚ್ಚು ಕಡಿಮೆ ಆದ್ರೆ ಸುಮ್ನೆ ಯಾವ್ದನ್ನ ವ್ಯಾಜ್ಯಗಳನ್ನ ಅನುಭವಿಸ್ತಾ ಹೋಗ್ತೀವಿ. ವ್ಯಾಜ್ಯಗಳು ಅರ್ಥ ಆಗತ್ತಲ್ವ ನಾನು ಮಾತಾಡೋದು? ಅನುಭವಿಸ್ತಾ ಹೋಗ್ತೀವಿ, ಸರಿನಾ? ಕೆಲವೊಮ್ಮೆ ಮನೇಲಿ ಕಳ್ತನಗಳು ಕೂಡ ಆಗ್ಬಿಡ್ತವೆ. ಅದೇ ಇಲ್ಲ, ಇದೇ ನಾನು ಹೇಳೋದು. ಕಳ್ಳತನಗಳು ಕೂಡ ಆಗಂತ ಚಾನ್ಸಸ್ ಇರುತ್ತೆ ಮನೆಯಲ್ಲಿ, ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದಕ್ಕಾಗಿ ಇದನ್ನ ಮಾಡ್ಕೋಬಹುದು. ಬಟ್ ಈ ಬಾಗ್ಲು ಇರ್ಲೇಬೇಕು ನಮಗೆ ಅಂದ್ರೆ ಇದನ್ನ ಮುಚ್ಚಬೇಕು. ಇದನ್ನ ನೀವು ಇಲ್ಲಿಂದ ಓಡಾಡಬಾರ್ದು, ಇಲ್ಲಿಂದ ಯಾವುದೇ ಕಾರಣ ಕೊಡಬಾರ್ದು. ಈ ಬಾಗ್ಲು ಬೇಕು ಅಂದ್ರೆ ಮತ್ತೆ ದನಗಳು ಮತ್ತೆ ಹೋಗೋದಿಲ್ಲಿ ಬರೋದಿಲ್ಲಿ ಅಲ್ವಾ? ಇದನ್ನ ಬಾಗಿಲು ಮುಚ್ಚಿಬಿಡಿ. ಇದನ್ನ ಮುಚ್ಚೋದಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಲಾಕ್ ಮಾಡಿ ಸುಮ್ಮನೆ, ಯಾವಾಗ್ಲೂ ಓಪನ್ ಮಾಡಬೇಡಿ. ಬಂದು ಹೋಗಿ ಸುಮ್ಮನೆ. ಇದನ್ನ ಹೈಟ್ ಮಾಡ್ಕೊಳ್ಳಿ, ಅದ್ರ ಲೆವೆಲ್ಗೆ ಎಲ್ಲ ಒಂದು ಮಣ್ಣು ಹಾಕೊಳ್ಳಿ ಏನಮ್ಮ, ಸರಿನಾ? ಆವತ್ತು ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ತೀವಿ. ಅರ್ಥ ಆಯ್ತಾ? ನೀವಿನ್ನ 10 ವರ್ಷ ಪ್ರಯತ್ನ ಮಾಡಿ, ನಂದೇನು ಹಿಂಗೆ ಅಭ್ಯಂತರ ಏನಿಲ್ಲ. ನಾನು ಇವತ್ತೇ ಮಾಡ್ಬೇಕು, ಈಗಲೇ ಮಾಡ್ಬೇಕು ಅನ್ನೋ ಪ್ರಶ್ನೆ ಅನ್ನೋದಲ್ಲ ನಾನು ಹೇಳೋದು. ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರಿ, ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಬಂದಾಗ. ಅದು ಬಿಟ್ಟು ನೀವೇನೋ ಅಲ್ವಾ? ಇದೇನು ಲೈಟ್ ಹಾಕಿ ಸ್ವಲ್ಪ. ಇದೇನ್ ಮಾಡಿದ್ರ ವೀರಪ್ಪರ? ಈಗ ಬಿಟ್ಟು ಇರ್ಲಿ, ತೊಂದ್ರೆ ಏನಲ್ಲ. ಮಗನಾ ಏನ್ ಓದ್ತಿ ಪುಟ? 8ನೇ ಕ್ಲಾಸ್. ಒಂದ್ ನಿಮಿಷ. ಪಾಪು ಏನ್ ಓದ್ತೈತೆ? ಸೆವೆಂತ್ ಅಮ್ಮ. ಫಸ್ಟ್ ಕಟ್ಟೆಲ್ಲ ತೆಗೆದ್ಬಿಡಿ, ಇದೆಲ್ಲ ತೆಗೆದ್ಬಿಡಿ. ಎಲ್ಲ ತೆಗೆದ್ಬಿಟ್ಟು ಒಂದು ಮಣಿ ಹಾಕಿ ಹಿಂಗೆ ಇಟ್ಟು ಹಿಂಗೆ ಪೂಜೆ ಮಾಡಿ, ಸರಿನಾ? ನಮ್ಮ ಅಜ್ಜರ ಕಾಲದಿಂದ ಅವಾಗಿಂದ ಇರೋದು ಅಂತಂದು ಹೇಳದ್ ನಾನು. ಸರಿ, ಒಪ್ಕೊಳ್ತೀನಿ. ನಾನೇನ್ ಗೊತ್ತಾ, ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಮಣಿನೋ ಯಾತ್ರದನ್ನ ಹಾಕಿ ಆ ಪೂಜೆ ಮಾಡಿ, ಏನು ಆಗಲ್ಲ, ತಲೆ ಕೆಡಿಸ್ಕೋಬೇಡಿ, ಸರಿನಾ? ಒಂದು ನಿಮ್ಗೆ ಇಮಿಡಿಯೇಟ್ ಗೊತ್ತಾಗಬೇಕು ಸ್ವಲ್ಪನಾದ್ರು ಅಂತಂದ್ರೆ ಹೇಳದ್ ನಾನು. ಸ್ವಲ್ಪ ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಇದು ಮೇಲೆ ಆ ಕಡೆ ರೂಮ್ ಬರ್ಲಿ, ಇಲ್ಲಿ ಇಲ್ಲಿ ಕಟ್ಟಾಗ್ಬಿಟ್ಟು ಹಿಂಗೆ ರೋಡ್ ಇಷ್ಟೇ, ಸರಿನಾ? ಇಲ್ಲಿಂದ ಏಕ ಬಂದಿರೋದು ಇದು. ಅದು ಪೂರ್ತಿ ಕಟ್ಟಾಗಿರೋದು ಅಷ್ಟೇ ಅದು. ಅಲ್ಲಿ ಕಟ್ಟಾಗ್ತದೆ, ಅಲ್ಲಿ ಕಟ್ಟಾಗಿ ಮತ್ತೆ ಹಿಂಗ್ ಹೋಗ್ತದೆ. ಅಲ್ಲಿಂದ ಹತ್ತಾಗ 11 ಗುಂಟೆ ನೋಡಿ ವೀರಪ್ಪರೇ, ಅರ್ಥ ಮಾಡ್ಕೊಳ್ಳಿ. ನೀವು ತುಂಬಾ ಕಳ್ಕೊಂಡ್ಬಿಡ್ತೀರಲ್ಲ ಕಂಪ್ಲೀಟ್, ಅಲ್ವಾ? ಕಳ್ಕೊಂಡ್ಬಿಟ್ಟಿದ್ರಿ. ಒಂದು ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ನಾನು ಹೇಳೋದು, ಸಾಧ್ಯವಾದಷ್ಟು ಅಮ್ಮ ಹಬ್ಬಮ್ಮ ಟೋಟಲ್ ಇದನ್ನೆಲ್ಲ ತೆಗೆದಾಕಿ, ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಆ ಕಡೆ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ, ಸರಿನಾ? ನೀವು ಸೈಟ್ ಮಾತ್ರ ಬಹಳ ಚೆನ್ನಾಗಿದೆ ಕಣಮ್ಮ, ಭಾರಿ ಚೆನ್ನಾಗಿದೆ. 100% ಆಗತ್ತೆ. ಆದರೆ ಅಲ್ಲಲ್ಲ, ನಿಮ್ಮ ಹತ್ರ ಏನೂ ಇಲ್ಲ ಬಿಡಿ, ನಿಮ್ಮ ಹತ್ರ ಏನೂ ಇಲ್ಲ. ಏನ್ ಹಾಕಿದ್ರೆ ಕಳ್ಕೊಳ್ತಿರೋ ಹೊರತು ಪಡ್ಕೊಳ್ಳೋದು ಏನೂ ಇಲ್ಲ ಪಾಪ, ಸರಿನಾ? ಅರ್ಥ ಆಯ್ತಾ? ನಿನಗ್ ಕೂಡ ನೆಮ್ಮದಿ ಅನ್ನೋದೇ ಇಲ್ಲ ನಿನಗೆ, ನೆನ್ಪಿಟ್ಕೊಂಡ್ಬಿಡಿದ್ರನ್ನ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನೆಲ್ಲ ಫಸ್ಟ್ ತೆಗಿಯಮ್ಮ. ಇದನ್ನ ತಲೆ ಮೇಲೆ ಕಲ್ಲು, ಇದನ್ನ ಆ ಕಡೆ ಅಡಿಗೆನ ಆ ಕಡೆ ಮಾಡ್ಕೋ, ಆ ಕಡೆ ಹಿಂಗೆ ತಿರುಗಿ ಮಾಡ್ಕೋ. ಇದನ್ನೆಲ್ಲ ಪೂರ್ತಿ ಕ್ಲಿಯರ್ ಮಾಡಿದ್ನ ಕಟ್ಟಿಗೆಲ್ಲ ಹೊಡಿ. ಸ್ವಲ್ಪ ಆಯುಷ್ ಕೊಡುತ್ತೆ ದೇವ್ರು, ನೆನ್ಪಿಟ್ಕೋ. ತೊಂದ್ರೆ ಮಾಡ್ತಾ ನೋಡಿಲ್ಲ ಅಂತಂದ್ರೆ, ಅರ್ಥ ಆಯ್ತಾ? ಹಾಸ್ಪಿಟ್ಲ್ ಸೇರಿಸ್ತಾ ನೋಡು ಅತಿ ದೊಡ್ಡದಾಗಿ. ಒಂದು ರಿನೋವೇಷನ್ ಮಾಡ್ಬೇಕಂತಿದಾರೆ. ಹೆಂಗೆ ನೀವು? ನಾವು ಸ್ವಲ್ಪ ಮಟ್ಟಿಗೆ ಆತು, ಕರೆಕ್ಟ್ ಆತು ಇದ್ರಾಗ ಅಂತಂದ್ರ ಇದನ್ನ ಸರಿಪಡಿಸೋದು. ಇಲ್ಲಪ್ಪ ಬೇಡ ಅಂತಂದ್ರ ಅಲ್ಲ, ನೀವು ತೆಗೆದು ಮಾಡಲ್ಲ ಇದ್ರಲ್ಲಿ ಇದ್ದೀರಾ ಮೈಂಡ್ ನಲ್ಲಿ?
ಅದು ಹೇಳ್ಬಿಟ್ಟು ಕೊಡೋದು ಆಗುತ್ತೆ ಅಂದ್ರೆ ಈ ಮನೆ ಕಟ್ಟಬೇಕು ಮಾಡ್ಬೇಕಂದ್ರೆ ಕೂಡ ಯಾರು ದುಡ್ಡು ಕೊಡಲ್ಲ ನಿಮ್ಗೆ. ಬರೋ ದುಡ್ಡು ಕೂಡ ಬರೋದಿಲ್ಲ. ಯಾವ್ದನ್ನ ಬರ್ಬೇಕು ಅಂದ್ರೆ ಉದಾಹರಣೆ ಯಾವ್ದನ್ನ ಲೋನ್ ತೆಗಿಸ್ತೀವಿ ಅನ್ಕೊಳ್ಳಿ ಬ್ಯಾಂಕ್ ನಲ್ಲಿ, ಆ ಲೋನೇ ಬರಲ್ಲ ನಿಮಗೆ. ಯಾರನ್ನ ಕೊಡಬೇಕು, ಯಾರನ್ನ ಹತ್ತದರು ಮನೆ ಕೆಡವ ಕೊಡ್ತೀನಿ ಅಂತಂದ್ರೆ ಕೊಡೋದೇ ಇಲ್ಲ ನಿಮ್ಗೆ. ಹೌದಾ ಅಥವಾ ಅಲ್ಲ? ನಿಮ್ಮ ಅನುಭವ ನನಗೆ ಕೇಳ್ತಿರೋದು. ನಾನು ಹೇಳಿದ್ದೆಲ್ಲ ನಿಜ ಅನ್ನಬೇಕು, ನಾನು ಹೇಳಿದ್ದೆಲ್ಲ ನಿಜ ಆಗಬೇಕು ಅನ್ನೋದಿಲ್ಲ. ನಾನು ಹೇಳಿದ್ದಕ್ಕೂ ನಿಮ್ಗೂ ಸಮಂಜಸ ಅನಿಸ್ತಾ ಇದೆಯಾ ಅಲ್ವಾ? ಸೊ ಹಾಗಾಗಿ ಕೊಡ, ಒಂದು ಇದು ಕೊಡಪ್ಪ, ಪೇಪರು ಪೆನ್ ಕೊಡು. ಬೇಡನಲ್ಲ ಅಲ್ವಾ? ನಾನು ಹೇಳಿದ್ದನ್ನು ಮಾಡ್ಲೇಬೇಕು ಅನ್ನೋ ಪ್ರಶ್ನೆನೂ ಇಲ್ಲ ಇಲ್ಲಿ ಅಲ್ವಾ? ಆದರೆ ಇದನ್ನು ಮಾಡೋದ್ರಲ್ಲಿ ನಿಮ್ಮ ಅಸ್ತ್ರಗಳು, ನಿಮ್ಮ ಬ್ರಹ್ಮಾಸ್ತ್ರ ಏನಿದೆಯೋ, ನಿಮ್ಮ ಬತ್ತಳಿಕೆಯಲ್ಲಿ ಏನೇನೈತಿ ಎಲ್ಲ ಉಪಯೋಗಿಸಿ. ನಾನು ಅದಕ್ಕೆ ಇದಲ್ಲ ಅಲ್ವಾ? ಇರಪ್ಪರ ಬರ್ರಿ. ಹೆಂಗಿದೆಯಲ್ಲ ಇದು? ರೋಡ್ ಇದು. ಸರಿ, ಹಿಂಗ್ ಒಳಗ್ ಬಂದ್ವಿ ನಾವು. ಇಲ್ಲಿಗೇನು ಓಕೆ, ಇದು ಕಟ್ಟಾಯ್ತು. ಇಲ್ಲಿ ಇದು ಹಿಂಗ್ ಬಂದ್ ತಿರ್ಗ ಮತ್ತೆ ಸರಿ ಅಲ್ವಾ? ಇಲ್ಲಿ ಮನೆ ಕಟ್ಟಾಗಿದ್ದಲ್ದೆ ಇಲ್ಲಿ ಹೋಗಿ ಕಟ್ಟಾಯ್ತು. ಕಟ್ಟಾಗಿ ಇದೆಲ್ಲ ಮನೆ ಬಂತು. ಇಲ್ಲಿ ಇದೆಲ್ಲ ಫೀಲ್ಡ್ ನಮ್ದು, ಸರಿನಾ? ಇದು ಚೆನ್ನಾಗಿ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಅಧಿಕಾರ ಸಿಗುವಂತ ಮನೆ ಇದು. ಅತಿ ದೊಡ್ಡದಾಗಿ ಅಧಿಕಾರಗಳು. ನಿಮ್ಮ ಮಗ ಒಳ್ಳೆ ಬಹಳ ಚೆನ್ನಾಗಿ ಬೆಳಿತೇನೆ, 100ಕ್ಕೆ 100 ಸತ್ಯ ಅದು. ನೀವು ಆ ವೈಭೋಗನ, ಹಿಂದಿನ ವೈಭೋಗವನ್ನ, ಹಿಂದೆ ವೈಭೋಗವಾಗಿರ್ತಕ್ಕಂಥ ಮನೆ ಇದು. ಅಲ್ವಾ? ಆದ್ರೆ ಕೆಲವು ಮಾರ್ಪಾಟುಗಳು ಮಾಡ್ಕೊಳ್ತಾ ವ್ಯತ್ಯಾಸ ಆಗೋಗಿದೆ ಅಷ್ಟೇ. ನಮ್ಮ ಅಜ್ಜರು ಆ ತರ ಹೋದ್ರೆ, ತಿರುಗಿ ನಮ್ಮ ಅಪ್ಪರ ಈ ಮನಿ ಕಟ್ಟಕ್ಕಿಂತ ಮೊದಲ ಪೂರ್ವದಲ್ಲಿ ಈ ಐದಾಂಕ ಬರುತ್ತದೆ. ಐದಾಂಕನ ಇಲ್ಲಿಗೆ ಆ ದನಿ ಮನಿ ಇಲ್ಲಿ ಕಟ್ಟಿದೆ. ಅವಾಗನು ನಮ್ಮ ಅಪ್ಪರು ಕುಬೇರ್ ಬಿಡ್ರಿ ಅದು. ಅಲ್ರಿ, ಅಷ್ಟು ಬೆಳಿ ಬಂದು ಅಷ್ಟದು. ಯಾವಾಗ ಮನಿ ನೀವು ಯಾವಾಗ ಮನೆ ಕೆಡವಿ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋದ್ರು, ಇದನ್ನ ಮಾಡ್ಕೊಳ್ತಾ ಹೋದ್ರು, ನೆನಪಿಟ್ಕೊಂಡ್ಬಿಡಿ ಇದನ್ನ. ನೋಡಿ ಹೇಳ್ತೀನಿ ಈಗ, ಯಾವಾಗ ಬಿದ್ರಿ ನೀವು ಅಂತಂದ್ರೆ, ಇಲ್ಲಿವರೆಗೂ ಮನೆಗಿದ್ದಾಗ ಬಹಳ ಚೆನ್ನಾಗಿದ್ದೀರಿ. ಅಮ್ಮಯ್ಯ ಬಮ್ಮ, ಅಲ್ಲ ಇರ್ಲಿ ನೋಡಿ, ನಿಮ್ಗೆ ಅನುಭವ ಇರ್ಬೇಕು ಅಂತ ಹೇಳೋದು. ಇಲ್ಲಿವರೆಗೂ ಮನೆ ಇದ್ದಾಗ ಬಹಳ ಚೆನ್ನಾಗಿ ನಡೆದಿದೆ ಈ ಮನೆ. ಎಸ್ ಆರ್ ನೋ? ಇದು ಯಾವಾಗ ನೀವು ದುಡ್ಡಾಗಿ ಸ್ವಲ್ಪ ನೀವು ಈ ಮನೆಗೆ ದುಡ್ಡಾಗಿ ಯಾವಾಗ ರೆಡಿ ಮಾಡ್ಕೊಂಡ್ರು, ಬಿತ್ತು ಕೆಳಗಡೆ. ಒಂದು 4-5 ವರ್ಷದಲ್ಲ ಪೂರ್ತಿ ಬಿದ್ದೋಗಿದ್ದೀರಿ ನೋಡ್ರಿ. ಇದನ್ನ ಕಟ್ಕೊಂಡು 5-6 ವರ್ಷದಲ್ಲಿ ಪೂರ್ತಿ ಬಿದ್ದೋಗಿದ್ದಾರೆ. ಗ್ರಾಚಾರ ಸ್ಟಾರ್ಟ್, ಸರಿನಾ? ಸೊ ಹಾಗಾಗಿ ನಾನು ಹೇಳೋದು, ಇದು ಪರಿಪೂರ್ಣವಾದ ನಿಮಗೆ ಇದು ಬರಲ್ಲ. ನೆನಪಿಟ್ಕೊಳ್ಳಿ, ಎಲ್ಲ ವ್ಯತ್ಯಾಸ ಮಾಡ್ಕೊಂಡಿದ್ದೀರಿ. ಇದನ್ನ ಕಟ್ಟಬೇಕಂತ ಅಂದ್ಕೊಂಡಿದ್ದೀರಿ, ರಿನೋವೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ. ಆದರೆ ನಾನು ಹೇಳೋದು, ಸದ್ಯದ ಪರಿಸ್ಥಿತಿ ಕಟ್ಟೆಲ್ಲ ಹೊಡೆದಾಕಿ ಫಸ್ಟ್ ನೀವು ಈ ಬಾಗಿಲು ಹಾಕೊಂಡು ಆ ಕಡೆಯಿಂದ ಬಂದಾದ್ರೂ ಒಳಗ್ ಬಂದು ಹೋಗಿ ಅಲ್ಲಿ ರೂಮ್ಗೆ. ಮಣ್ಣು ಹಾಕೊಳ್ಳೋದ್ರೆ ಪರವಾಗಿಲ್ಲ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಯಾವುದೇ ಕಾರಣಕ್ಕೆ ಓಡಾಡ್ಬೇಡಿ. ಕಿಟಕಿ ಮಾಡ್ಕೊಳ್ಳಿ ಬೇಕಿದ್ರೆ, ಅರ್ಥ ಆಯ್ತಾ? ಆ ಕಡೆ ನೋಡೋದು ಕಿಟಕಿ ಮಾಡ್ಕೊಳ್ಳಿ. ಆ ಕಡೆಯಿಂದ ಬಂದು ಬೇಕಾದ್ರೆ ದನ್ ಮನೆಗೆ ಹೋಗಿ ಬನ್ನಮ್ಮ. ಇದು ಮಾತ್ರ ಯಾವುದೇ ಕಾರಣಕ್ಕೂ ತೆಗೆದ್ಬಿಡಿ. ಇದನ್ನ ಅಡಿಗೆಯನ್ನ ಆ ಕಡೆ ಆಮೂಲೆ ಮಾಡಿ, ಸರಿನಾ? ನಿಮ್ಗೆ ಸ್ವಲ್ಪ ದೇವರು ನಿಮ್ಗೆ ಒಂದ್ ದಾರಿ ಕೊಡ್ತಾನೆ. ನಾನು ಪರಿಪೂರ್ಣವಾಗಿ ಬಹಳ ಚೆನ್ನಾಗತ್ತ ಅಂತ ಹೇಳೋದು ತಪ್ಪಾಗತ್ತೆ, ಹೇಳೋದಿಲ್ಲ, ಆಗೋದಿಲ್ಲ. ದೈವ ಆಂಜನೇಯ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡ್ಲಿ. 25 ಪೈಸೆ ಭಾಗ ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ನಿಮ್ಗೆ ದೇವ್ರು ನಿಮ್ಗೆ ಸ್ಟಾರ್ಟ್ ಮಾಡ್ತಾನೆ.
ಮುಂದಕ್ಕೆ ದಾರಿ ಕೊಡ್ತಾನೆ. ದಾರಿ ಕೊಟ್ಟಾಗ ಪಟ್ಟಂತ ವ್ಯವಸ್ಥೆ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಬಿಡ್ಬೇಡಿ, ಕೈ ಬಿಡ್ಬೇಡಿ. ಹಿಂದಿನ ವೈಭೋಗ, ನಿಮ್ಮ ಅಜ್ಜರ ಕಾಲದಾಗ ಏನ್ ವೈಭೋಗ ಇತ್ತು, ಇದೇ ಮನೇಲಿ ಇದೇ ಸೈಡ್ ಮೇಲೆ ತಂದು ಕೊಡ್ಲಿಲ್ಲ ಅಂದ್ರೆ ನಾನು ಕೇರ್ ವಾಸ್ತುನ ಡಿಸಲ್ ಮಾಡ್ಬಿಡ್ತೀನಿ, ನಿಲ್ಸಿ ಬಿಡ್ತೀನಿ, ಸ್ಟಾಪ್ ಮಾಡ್ಬಿಡ್ತೀನಿ. ಈಗ ಸರ್ ಇಲ್ಲಿಂದ ಇತ್ತಾಕೋನಂದ್ರೆ ಮನಿ ಅಥವಾ ಏನು ತಗೊಳೋದು ಬೇಡ, ಅದ್ ಫಸ್ಟ್ ಅದ್ ತೆಗೆದಾಕು, ಇದನ್ನ ಲಾಕ್ ಮಾಡು, ಅದೇ ಡೋರ್ನ ಓಡಾಡು, ಸರಿನಾ? ಎಷ್ಟೋ ನಿಮಗೆ ಗೊತ್ತಾಗತ್ತೆ ಮುಂದಿನ ಮುಂದೆ. ಈಗ ಆಗ್ಬಿಟ್ಟಿದೆ, ಈಗ ಮುಗಿದೋಗ್ಬಿಟ್ಟಿದೆ, ಮುಗಿದೋದ ಅಧ್ಯಾಯ, ಚಾಪ್ಟರ್ಗಳು ಕ್ಲೋಸ್ ಆಗಿದೆ. ಎಲ್ಲಿಂದ ಇದು ಇದು ಇದ್ರದ್ರಿಗೆ ಮನೆ ಬಾಗ್ಲಿತ್ತ? ಹಾ, ಇವತ್ತೇ ಬರ್ದಿಟ್ಕೊಂಡ್ಬಿಡಿ, ಒಳ್ಳೆ ಮನೆ ಕಟ್ತೈತಿ. ನಾವು ಕಡಿಮೆ ಅಂದ್ರೆ ನಿಮ್ಮ ಹತ್ರ ಐತೋ ಬಿಟ್ಟೋತೋ ವಿಚಾರ ಬೇರೆ. ಈ ಸೈಟ್ ಹಂಗಿದೆ, ಸಾಕಾರ ಮಾಡ್ತಾರೆ ಎಲ್ಲರೂ ನಿಮ್ಗೆ. ನಮ್ ವೀರಪ್ಪ ಮನೆ ಕಟ್ಕೊಂತ ಬಿಡೋ, ಬಾಳ ಇಷ್ಟ, ಸ್ವಲ್ಪ ನಾನು ಸ್ವಲ್ಪ ಕೊಡು, ನೀನು ಸ್ವಲ್ಪ ಕೊಡು. ನೀವು ಬೇಸ್ಮೆಂಟ್ ಹಾಕಿದಾಗಳಿಂದ ಸ್ಟಾರ್ಟ್ ಆಗಿದ್ರೆ ಕೇಳ್ರಿ ನಮ್ದು ಅದೃಷ್ಟ. ನೋಡಿ ನಾನು ಏನ್ ಹೇಳಿದ್ದೆ ಅಂತ. ಬಹಳ ಚೆನ್ನಾಗಿದೆ ಅದು. ಈಗ ಇದು ಏನ್ ಪಿಲ್ಲರ್ ಎಬ್ಬಿಸಿ ಗಾಡಿ ಕಟ್ಟಿ ಅಂದ್ರಿ, ಅದಿಷ್ಟು ಇದ್ರಿಗೆ ಮುಂದ್ ಗ್ಯಾಪ್ ಇರ್ಲ್ರಿ, ಗಾಡಿ ಪಾಡಿ ನಿಲ್ಸ್ಕೊಳಕಾತು ಏನಾಯ್ತು. ಈಗ ಏನೈತಿ ಇಲ್ಲಿಂದನ ಪಿಲ್ಲರ್ ಎಬ್ಸಿ ಆಯಾ ಮಡಿಕೇರಿ ಅಂತ ನಾನು ಹೇಳ್ದ ಅರ್ಥ ಮಾಡ್ಕೊಳ್ಳಿ. ಈಗ ಏನು ಮಾತಾಡೋದು ಬೇಡ, ಅರ್ಥ ಆಯ್ತಾ? ಅದ್ರ ಬಗ್ಗೆ ಆಲೋಚನೆ ಬೇಡ. ನೀವು ಆಮೇಲೆ ನೀವು ಮಾಡ್ಕೋಬೇಕಾದ್ರೆ ಪ್ಲಾನ್ ಕೊಡ್ತೀವಿ, ಹಂಗ ಕಟ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ಬರ್ಲಿ, ನೀವೇನಾದ್ರೂ ನನಗೆ ಫೋನ್ ಮಾಡಿ, ನನಗೆ ಇನ್ನೇನು ನೀವು ತಲೆ ಕಟ್ಸ್ಕೊಳ್ತೀರಿ. ಇರ್ಲಿ ಇರ್ಲಪ್ಪ, ನಾನು ಹಂಗಿದ್ರೆ ನಾನು ತೊಂದರೆ ಆಗತ್ರಿ, ಇದಕ್ಕೆ ಚೇಂಜ್ ಮಾಡ್ಕೊಳ್ಳಿ, ಇದ್ ಮಾಡ್ರಿ ಅಂತ ಹೇಳ್ತೀನಿ. ತಪ್ಪೇನಿದೆ? ಏನು ಆಗಲ್ಲ. ನೀವೇನು ಎದುರುಬೇಡ್ರಿ, ಧೈರ್ಯವಾಗಿ ಫೇಸ್ ಮಾಡಿ. ಅರ್ಥ ಆಯ್ತಾ? ಸ್ವಲ್ಪ ಸ್ವಲ್ಪ ತಿದ್ದುಕೊಳ್ಳಿ. ಈಗ ಸ್ವಲ್ಪ ದಾರಿ ಕೊಡ್ತಾನೆ ದೇವ್ರು. ದಾರಿ ಕೊಟ್ಟ ಮೇಲೆ ನೀವು ಮನೆ ಕಟ್ಬೇಕು ಅನ್ಕೊಂತೀರಲ್ಲ, ಕಟ್ಟಕ್ಕೆ ಯೋಗ ಖಂಡಿತವಾಗ್ಲೂ ಬರುತ್ತೆ. ಮನೆ ಕಟ್ಟೋದು ನೀವು ಸಣ್ಣದಾಗೇನೋ ಕಟ್ಟಲ್ಲ. ಇಲ್ಲೇನು ತೀರಾ ನೀವೇನೋ ಒಂದು ಗುಡಿಸ್ಲು ಹಾಕೊಳ್ತೀವಪ್ಪ, ಒಂದು ಶೆಡ್ ಹಾಕೊಳ್ತೀವಿ ಹೆಂಚಿಂದು, ಇಲ್ಲ ಸುಳ್ಳು. ಒಳ್ಳೆ ಮನೆನೇ ಆಗತ್ತೆ ಇಲ್ಲಿ. ಅದ್ರಲ್ಲೇನು ಸಹಕಾರಯುತವಾಗಿ ಆಗುತ್ತೆ ಇಲ್ಲಿ. ದೇವರು ಸಹಕಾರ ಮಾಡ್ತಾನೆ, ಪಂಚಭೂತಗಳು ನಿಮ್ಗೆ ಸಹಕಾರ ಕೊಟ್ಟೆ ಕೊಡ್ತಾನೆ. ಇಟ್ಕೊಂಡು ಯಾವುದೋ ಒಂದು ಎಲ್ಲ ಯಾವ ಕಡೆಯಿಂದನೋ ಬಂದು ನಿಮ್ಗೆ ಒಳ್ಳೆ ಮನೆಯಾಗ ಹೋಗ್ಬಿಡುತ್ತೆ. ಅರ್ಥ ತಮ್ಮ? ಅದು ಆಕ್ಚುಲಿ ನಿನ್ನ ಕಡೆಗಿಂತನೂ, ನಿನ್ನ ಹೆಸರೇನಮ್ಮ? ಕವಿತಮ್ಮರ ಕಡೆಯಿಂದನೇ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗೋದು. ಆ ಲಕ್ಷ್ಮೀ ಕೈಯಿಂದನೇ ಇದು ಈ ಮನೆ ಸ್ವಲ್ಪ ಇನ್ನೂ ವೃದ್ಧಿ ಆಗೋದು. ನೋಡಿ ಬೇಕಿದ್ರೆ ನಾನೇನದ್ದೆ ಅಂತ ಹೇಳಿ ನನಗೆ ಆಮೇಲೆ, ಸರಿನಾ? ನೀವೆಷ್ಟು ನೋವು ಪಟ್ಟಿದಿರೋ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವೆಷ್ಟು ಕಡೆಗಣಿಸಿದಿರೋ, ಕಡೆಗೈದಿರಾಗ್ಲಿ ನೀವು. ಅವನ ಯಾತ್ರದ್ದು ವೀರಪ್ಪ, ಅವನ ಯಾತ್ರದ್ದು. ಅರ್ಥ ಆಯ್ತಾ? ಕೆಲ್ಸಕ್ಕೆ ಬರ್ದಾರ ಬಿಡ್ರಿ ಅವರು ಅನ್ನೋ ಮಟ್ಟಕ್ಕೆ ನಾನು ಮಾತಾಡೋದನ್ನ ತಪ್ಪು ತಿಳ್ಕೊಬೇಡಿ, ನೇರವಾಗಿ ನಾನು ಹೇಳ್ತಾ ಇದ್ದೆ ಅಲ್ವಾ? ಇವತ್ತು ನೀವು ಎಷ್ಟು ಕೆಳಗೆ ಹೋಗಿದಿರೋ ಅಷ್ಟು ಚೆನ್ನಾಗಿರ್ತೀರಿ ಕಣ್ರಿ. ಈ ಮನೆಯಲ್ಲಿ ಬರೆದಿಟ್ಕೊಂಡ್ಬಿಡಿ, ಇದನ್ನ ಡೇಟು ಎಲ್ಲ ಬರೆದಿಟ್ಕೊಳ್ಳಿ. ಇವತ್ತು ನಮ್ಮ ಕೇರ್ ವಾಸ್ತು ಗುರುಗಳು ಹೇಳೋಗಿದ್ರು ಅಂತ ಬರೆದಿಟ್ಕೊಳ್ಳಿ. ಧೈರ್ಯವಾಗಿ ಫೇಸ್ ಮಾಡಿ ಇದನ್ನ. ಏನೇನು ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕ್ಲಾಸ್ ಆಗಿ ಇನ್ ಸ್ವಲ್ಪ ಮಾಡ್ಕೊಳ್ಳಿ. ಹಿಂದಿನ ವೈಭೋಗ, ನಿಮ್ಮ ಅಜ್ಜನ ಕಾಲ ವೈಭೋಗ ಬರ್ಲಿಲ್ಲ ಅಂದ್ರೆ ನಾನು ಕೇಳಿ, ನಾನು ಈ ಮಂಜಲ ಮಗನ್ ಚೆನ್ನಾಗಿ ಬೆಳಿದ್ನ ಕಣ್ರಿ. ಧೈರ್ಯವಾಗಿ ಫೇಸ್ ಮಾಡಿ. ಅರ್ಥ ಆಯ್ತಾ? ನಿಮಗೆ ಮುಂದಕ್ಕೆ ಬಿಡ್ತಾ ಇಲ್ಲ. ದುಡ್ಡೇ ಹೋಗಕ್ ಬಚ್ಚರಿ ದುಡ್ಡು ಬಿಡ್ತಿಲ್ಲ ಕೈ ನಿಮ್ಮನ್ನ ಅಂತಂದ್ರೆ ಬೇರೆ ವಿಚಾರ ಬೇರೆ. ಏನಮ್ಮ? ಹೋಗಕ್ಕೆ ಮುಂದಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಒಂದೊಂದ್ಸಾರಿ ಹಂಗಾಗ್ಬಿಡುತ್ತಂದ್ರೆ 10 ರೂಪಾಯಿ ಬಿಡ್ತಿಲ್ಲ. ಇವತ್ತಿನ 10 ತಂದ್ರೆ ನಾಳೆನೇ ಇರೋದಿಲ್ಲ ನಮ್ಗೆ. ಎಂತ ಪರಿಸ್ಥಿತಿ. ಹಂಗಂತ ಊಟಕ್ಕೆ ತೊಂದರೆ ಆಗೈತೆ ಅಂತ ಹೇಳೋದಿಲ್ಲ ನಾನು. ದೇವ್ರು ಕೊಟ್ಟದಾನೆ, ಊಟಕ್ಕೆ ಏನು ತೊಂದರೆ ಆಗಿಲ್ಲ. ಎಲ್ಲ ರಾಯಲಾಗಿ ತಿಂತೀವಿ ನಾವು. ಬಟ್ ಫೈನಾನ್ಷಿಯಲ್ ನಾವು ಅಂದ್ಕೊಂಡಷ್ಟು ಏನೇನು ಆಗ್ತಾ ಇಲ್ಲ.
ಅಲ್ವಾ? ನಾವೇನೋ ಅಂದ್ಕೊಳ್ತೀವಿ, ಏನೋ ಮಾಡ್ತೀವಿ, ಏನೋ ಆಗ್ತಾ ಇಲ್ಲ. ನಾವ್ ಏನ್ರ ಒಂದು ಹಣಿ ಹಾಕೊಂಡಿರ್ತೇವೆ, ಅದು ಏನ್ರ ಒಂದು ಏನಾದ್ರೂ ಒಂದು ಗಣಪತಿ ಮಾಡೋದು ಅವ್ರ ಅಪ್ಪಾಗ ಹೋಗ್ತದೆ ಅಲ್ವಾ? ಸೊ ಹಾಗಾಗಿ ಅಮ್ಮಯ್ಯ ಧೈರ್ಯವಾಗಿರು, ತಲೆ ಕೆಡ್ಸ್ಕೋಬೇಡ. ಈ ಫಸ್ಟ್ ಕಟ್ಟೆವಲ್ಲ ಹೊಡೆದಾಕಿ ಹೇಳ್ತೀನಿ. ಅದೇನು ಎಷ್ಟು 1,000 ರೂಪಾಯಿ ಕೊಟ್ರೆ, 200 ರೂಪಾಯಿ ಕೂಲಿ ಕೊಟ್ರೆ ಹೊಡೆದಾಕ್ತಾರ ಅದನ್ನ. ನಮ್ ಹುಡ್ರ ಅದಾವ್ರಿ. ಏನಮ್ಮ ಅಡ್ಗಿ ಮಾಡಕ್ಕೇನ್ ತೊಂದ್ರೆ ಇಲ್ರಿ ಅದ್ರಾಗ ಸದ್ಯ. ಆ ಮೂಲೆ ಮಾಡಮ್ಮ, ಆ ಮೂಲೆ ಮಾಡಮ್ಮ, ಆ ಮೂಲೆ ಮಾಡಿ ಏನ್ ತಲೆ ಕೆಡ್ಸ್ಕೋಬೇಡ. ಇಲ್ಲಿ ಏನ್ ಕಟ್ಟೆ ಕಟ್ಕೊಂಡಿದ್ಯಾ ಅಲ್ಲೆಲ್ಲ ಕಟ್ಟೆ ಕಟ್ಕ, ಹಿಂಗೆ ಎತ್ರು ಶೆಲ್ಫ್ ಹಾಕೊಮ್ಮ, ಎಲ್ಲ ಇಟ್ಕೋ. ಅಡಿಗೆದು ಹೊಯ್ಬೋನ ಐತಲ್ರಿ, ಅದಿರ್ಲಿ, ಅದು ಅಲ್ಲೇ ಮಾಡ್ಬೋದು. ಅದಿರ್ಲಿ, ತಪ್ಪೇನಿದೆ? ಇಲ್ಲಿ ಈ ಬಾಡಿಗೆ ಸ್ವಲ್ಪ ಕ್ಯಾನ್ಸಲ್. ಈ ಗೋಡೆಗೆ ಇಲ್ಲೆಲ್ಲ ಮುಂದೆ ಬೇಡ, ಈ ಗೋಡೆಗೆ ಹಾಕೋ ಶೆಲ್ಫ್ ಎಲ್ಲ. ಅರ್ಥ ಆಯ್ತಾ ನಾನು ಹೇಳೋದು? ಫಸ್ಟ್ ಕ್ಲಾಸ್ ಆಗುತ್ತೆ. ಧೈರ್ಯವಾಗಿರು, ಸಂತೋಷವಾಗಿರು. ನೀನು ಮಕ್ಕಳು ಮರಿ ಸಂಸಾರ ಸಮೇತ ಬಹಳ ಚೆನ್ನಾಗಿರ್ತೀರಿ ಕಣಮ್ಮ ತಾಯಿ. ಹೆದರ್ತೀಯ? ಹೆದರ್ಲೇ ಬೇಡ, ನಾನು ಇದ್ದೀನಿ. ಹಾ, ಇವತ್ತೇ ಅಂದ್ಕೋ, ನಮ್ಮ ಅಪ್ಪಾಜಿ ಟೈಪು. ಅಪ್ಪಾಜಿ ಬಂದಿದ್ರು, ನಾ ಅವ್ರ ಬಾಯಲ್ಲಿ ಹೇಳಿದಾರೆ ನನಗೆ ಸಂತೋಷವಾಗಿರ್ತೀನಿ ಅಂದ್ಕೋ, ಇನ್ನೂ 100 ಕಾಲ ಚೆನ್ನಾಗಿರ್ತೀನಿ ನಾನು. ಧೈರ್ಯವಾಗಿರು, ಸರಿನಾ? ನಿಮ್ಮ ಇಷ್ಟ ದೇವರನ್ನ ಪೂಜೆ ಮಾಡ ಅಷ್ಟೇನೆ. ಹಂಗಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೇನೋ ಮಾಡ್ಸಕ್ ಹೋಗ್ಬೇಡ. ಸುಮ್ಮನೆ 3 ರೂಪಾಯಿ ಬಡ್ಡಿ ತಂದು ಏನೋ ಮಾಡಕ್ ಹೋಗ್ಬೇಡ. ಎಲ್ಲಿದ್ರು ದೇವ್ರಿದ್ದಾನೆ, ಕೈ ಎತ್ತು ಮುಗಿ, ಕೈ ಎತ್ತು ಮುಗಿ, ತಪ್ಪೇನಿಲ್ಲ. ಏನಮ್ಮ ಪುಡ, ಏನಮ್ಮ